ಮಣಿದ್ವೀಪ ವರ್ಣನೆ. ಜಗನ್ಮಾತೆಯ ನಿವಾಸ ಸ್ಥಳ. ಅಪರೂಪ ಸೌಂದರ್ಯಗಳೊಂದಿಗೆ ಶೋಭಿಸುವ ಜಗನ್ಮಾತೆಯ ನಿವಾಸ ಸ್ಥಳವಾದಂತಹ ಮಣಿದ್ವೀಪದ ಬಗ್ಗೆ ಓದಿ ತಿಳಿದುಕೊಂಡರೆ ಅಂತಹ ಭಕ್ತರಿಗೆ ನಿರ್ಮಲವಾದ ಭಕ್ತಿ ಹಾಗೂ ಮನಸ್ಸಿಗೆ ಸಂತೋಷಗಳುಂಟಾಗುತ್ತವೆ. ಈ ಮಣಿದ್ವೀಪವು ನವವಿಧವಾದ ಆವರಣಗಳಿಂದ, ನವರತ್ನ ಮಣಿಗಳ ದಿವ್ಯ ಕಾಂತಿ ಪುಂಜಗಳಿಂದ, ನವವಿಧವಾದ ಪ್ರಾಕಾರಗಳಿಂದ ನಿರ್ಮಿತವಾದುದು. ಇದು ಸತ್ಯಲೋಕದ ಮೇಲ್ಭಾಗದಲ್ಲಿದೆ. ಇದನ್ನು ಸರ್ವಲೋಕವೆಂದೂ ಸಹ ಕರೆಯುತ್ತಾರೆ. ಇದು ಎಲ್ಲ ಲೋಕಗಳಿಗಿಂತಲೂ ಉತ್ತಮವಾದುದು. ಈ ಲೋಕವನ್ನು ಲಲಿತಾ ಪರಮೇಶ್ವರಿ ದೇವಿಯು ತನ್ನ ಸಂಕಲ್ಪ ಬಲದಿಂದ ಸೃಷ್ಟಿಸಿದ್ದಾಳೆ. ಈ ಲೋಕವು ಬ್ರಹ್ಮಾಂಡಕ್ಕೆಲ್ಲ ಛತ್ರಿಯಂತೆ ಇದೆ. ಈ ಸರ್ವಲೋಕವೇ ಮಣಿದ್ವೀಪ. ಈ ಮಣಿದ್ವೀಪದ ಸುತ್ತಲೂ ಅಮೃತ ಸಾಗರವಿದೆ. ಇದರ ವೈಶಾಲ್ಯವು ಅನೇಕ ಯೋಜನೆಗಳ ವಿಸ್ತೀರ್ಣದೊಂದಿಗೆ ಕೂಡಿದೆ. ಈ ಅಮೃತ ಸಾಗರದಿಂದ ಯಾವಾಗಲೂ ತರಂಗಗಳು ಉದ್ಭವಿಸಿ ಬಂದು ದಡಕ್ಕೆ ಅಪ್ಪಳಿಸುತ್ತಿರುತ್ತವೆ. ಅದರಿಂದ ಮಣಿದ್ವೀಪದಲ್ಲೆಲ್ಲ ಸುಮಧುರವಾದ ಗಾಳಿಯು ಪ್ರಸರಿಸುತ್ತಿರುತ್ತದೆ. ಈ ಸಮುದ್ರವು ಮುತ್ತು ರತ್ನಗಳಿಂದ, ನಿರ್ಮಲವಾದ ಶಂಖ ಮತ್ಸ್ಯಾದಿಗಳಿಂದ, ಶೋಭಾಯಮಾನವಾದ ನೌಕೆಗಳಿಂದ ಸುಂದರವಾಗಿ ಕಾಣುತ್ತಿರುತ್ತದೆ. ಆ ಸಮುದ್ರದ ತೀರದಲ್ಲಿ ಅಸಂಖ್ಯಾತ ರತ್ನ ವೃಕ್ಷಗಳಿವೆ. ಅವುಗಳ ಹೊರಗೆ ತುಂಬ ಎತ್ತರದಲ್ಲಿ 7 ಯೋಜನೆಗಳ ವಿಸ್ತೀರ್ಣವುಳ್ಳ ಲೋಹಮಯ ಪ್ರಾಕಾರವಿದೆ. ಆ ಪ್ರಾಕಾರವನ್ನು ಆಯುಧಗಳನ್ನು ಧರಿಸಿರುವ ರಕ್ಷಕ ಭಟರು ಪಹರಾ ಸುತ್ತುತ್ತಿರುತ್ತಾರೆ. ರಕ್ಷಕ ಭಟರ ಸಂಖ್ಯೆ ಅಪರಿಮಿತವಾಗಿದೆ. ಅದರ ಒಂದೊಂದು ದ್ವಾರಕ್ಕೂ 100ರಂತೆ ದೈವಾರ್ಚಕರಿರುತ್ತಾರೆ. ಈ ಪ್ರಾಕಾರದ ಪ್ರಾಂಗಣದಲ್ಲಿ ಆದಿಪರಾಶಕ್ತಿಯನ್ನು ದರ್ಶಿಸಲು ಬಂದಿರುವ ಅಮರಗಣಗಳು ಅವರವರ ವಾಹನಗಳಲ್ಲಿ ಕುಳಿತಿರುತ್ತಾರೆ. ಆ ಪ್ರಾಂತ್ಯವೆಲ್ಲ ಅವರವರ ವಾಹನಗಳ ಗಂಟೆಗಳ ಗಣಗಣ ಶಬ್ದಗಳೊಂದಿಗೂ, ಗಜಗಳ ಘೀಂಕಾರಗಳೊಂದಿಗೂ, ಅಶ್ವಗಳ ಕೂಗುಗಳಿಂದ, ಅಲ್ಲಿರುವ ಅಮರಗಣಗಳ ಮಾತುಗಳ ಶಬ್ದಗಳಿಂದಲೂ ತುಂಬಿರುತ್ತದೆ. ಸ್ವಚ್ಛವಾದ ಶೀತಲ ಜಲಗಳಿಂದ ತುಂಬಿರುವ ಸರೋವರಗಳು ಅಲ್ಲಿವೆ. ಆ ಶಬ್ದಪೂರಿತ ವಾತಾವರಣದಲ್ಲಿ ನಿಶ್ಶಬ್ದವಾಗಿರಿ, ಮಾತನಾಡಬೇಡಿ ಎಂದು ರಕ್ಷಕ ಭಟರು ಎಚ್ಚರಿಸುತ್ತಿರುವಂತಹ ದೃಶ್ಯಗಳು ಕಾಣಿಸುತ್ತಿರುತ್ತವೆ. ಈ ಲೋಹಮಯ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ಕಾಂಸ್ಯ ಪ್ರಾಕಾರವು ಕಾಣುತ್ತದೆ. ಇದೂ ಸಹ ಎತ್ತರವಾಗಿ 7 ಯೋಜನೆಗಳ ವಿಸ್ತೀರ್ಣದಲ್ಲಿ ಅನೇಕ ಗೋಪುರಗಳಿಂದ, ಅನೇಕ ದ್ವಾರಗಳೊಂದಿಗೆ ಕೂಡಿರುತ್ತದೆ. ಅದರಲ್ಲಿ ಹಲಸು, ಮಾವು, ಬಾಳೆ, ದ್ರಾಕ್ಷಿ, ಖರ್ಜೂರ, ನಿಂಬೆ, ಕೊಬ್ಬರಿ, ಕಿತ್ತಳೆ, ಕದಂಬ, ಪುನ್ನಾಗ, ಚಂಪಕ, ಅಶೋಕ, ಚಂದನ, ಮಂದಾರ, ಮಲ್ಲಿಗೆ ಮುಂತಾದ ಪುಷ್ಪವೃಕ್ಷಗಳ ವನಗಳಿವೆ. ಅವುಗಳಿಂದ ದುಂಬಿಗಳು ಪರಾಗಸ್ಪರ್ಶವನ್ನು ಹೀರಿ ಝೇಂಕರಿಸುತ್ತಿರುತ್ತವೆ. ಆ ಪುಷ್ಪಗಳಿಂದ ಪ್ರಸರಿಸುವ ಸುಗಂಧ ಪರಿಮಳವು 10 ಯೋಜನಗಳವರೆಗೂ ವ್ಯಾಪಿಸಿರುತ್ತದೆ. ಕಾಂಸ್ಯ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ತಾಮ್ರ ಪ್ರಾಕಾರವು ಸಿಗುತ್ತದೆ. ಇದು ಚತುರಾಕಾರವಾಗಿರುತ್ತದೆ. ಅದರಲ್ಲಿಯೂ ಸಹ ಫಲಪುಷ್ಪಾದಿ ವನಗಳು ಅಸಂಖ್ಯಾತವಾಗಿವೆ. ಅದರಲ್ಲಿನ ಪುಷ್ಪಗಳ ಸುಗಂಧ ಪರಿಮಳವು 10 ಯೋಜನಗಳವರೆಗೂ ಪ್ರಸರಿಸುತ್ತಿರುತ್ತದೆ. ಪುಷ್ಪಛತ್ರಗಳೊಂದಿಗೆ ಪುಷ್ಪಗಳಲ್ಲಿರುವ ಮಧುರ ರಸವನ್ನು ಸೇವಿಸಿ ನಿಮಿಲಿತ ನೇತ್ರಗಳೊಂದಿಗೆ ಪುಷ್ಪ ಸಿಂಹಾಸನದಲ್ಲಿ ವಸಂತನು ಆಸೀನನಾಗಿರುತ್ತಾನೆ. ಅಲ್ಲಿ ಅತಿಲೋಕ ಸೌಂದರ್ಯವತಿಯರಾದ ಆತನ ಪತ್ನಿಯರಾದ ಮಧುಶ್ರೀ, ಮಾಧವಶ್ರೀಯರು ಆತನನ್ನು ಸೇವಿಸುತ್ತಿರುತ್ತಾರೆ. ಆ ಪುಷ್ಪವನವು ಕೋಗಿಲೆಗಳ ರಾಗಗಳಿಂದ ತುಂಬಿರುತ್ತದೆ. ಗಂಧರ್ವರು ಅನೇಕ ವಾದ್ಯ ಗಾನಗಳೊಂದಿಗೆ ಆಟಪಾಠಗಳಲ್ಲಿ ಮುಳುಗಿರುತ್ತಾರೆ. ಆ ಪ್ರದೇಶವೆಲ್ಲ ಕಾಮುಕರ ಕಾಮೋದ್ರೇಕವನ್ನು ನಿವಾರಿಸುತ್ತದೆ. ಈ ತಾಮ್ರ ಪ್ರಾಕಾರವನ್ನು ದಾಟಿದರೆ ಮುಂದೆ ಸೀಸ ಪ್ರಾಕಾರವಿದೆ. ಈ ಪ್ರಾಕಾರವು ತುಂಬ ತೇಜೋಮಯವಾಗಿ ಕಂಗೊಳಿಸುತ್ತಿರುತ್ತದೆ. ಇಲ್ಲಿರುವ ವನಗಳಲ್ಲಿ
ಪುಷ್ಪಗಳ ಪರಿಮಳ ಸುವಾಸನೆಯು ಅನಂತ ದೂರದವರೆಗೂ ಪ್ರಸರಿಸುತ್ತಿರುತ್ತದೆ. ಇಲ್ಲಿನ ವನಗಳಲ್ಲಿರುವ ಫಲಗಳು ಅಮೃತವನ್ನು ಪ್ರಸಾದಿಸುತ್ತವೆ. ಈ ಫಲಪುಷ್ಪಗಳೆಲ್ಲವೂ ಸುವರ್ಣಮಯವಾಗಿರುತ್ತವೆ. ಲೋಕಗಳ ತಾಪವನ್ನು ನಿವಾರಿಸುವ ಈ ವನಗಳಲ್ಲಿ ಸುಗಂಧ ಸುಮಮಾಲೆಗಳನ್ನು ಧರಿಸಿರುವ ಹಲವಾರು ದೇವಜಾತಿಯವರು ಇಲ್ಲಿ ವಿಹರಿಸುತ್ತಾ ಕ್ರೀಡಿಸುತ್ತಿರುತ್ತಾರೆ. ಹಾಗೆಯೇ ಅಲ್ಲಿ ಗ್ರೀಷ್ಮ ಋತು ನಾಯಕನಿರುತ್ತಾನೆ. ಆತನ ಪತ್ನಿಯರಾದ ಶುಕಶ್ರೀ, ಶುಚಿಶ್ರೀಯರು ಆತನಿಗೆ ನಿಂಜಾಮರಗಳಿಂದ ಗಾಳಿಯನ್ನು ಬೀಸುತ್ತಿರುತ್ತಾರೆ. ತಣ್ಣನೆಯ ನೀರಿನ ಹನಿಗಳು ಆ ವನಗಳಲ್ಲಿ ಬೀಳುತ್ತಾ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಿರುತ್ತದೆ. ಈ ಸೀಸ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಸರ್ವಶೋಭಿತವಾದ ಹಿತ್ತಾಳೆಯ ಪ್ರಾಕಾರವಿದೆ. ಈ ಪ್ರಾಕಾರದ ವಿಸ್ತೀರ್ಣವೂ ಸಹ 7 ಯೋಜನಗಳಾಗಿದೆ. ಈ ಆವರಣದೊಳಗೆ ಹರಿಚಂದನ ವನಗಳಿವೆ. ಇಲ್ಲಿ ವರ್ಷ ಋತು ನಾಯಕನಿರುತ್ತಾನೆ. ಈತನು ವಿದ್ಯುತ್ ಪಿಂಗಳ ನಯನಗಳೊಂದಿಗೆ, ಜೀಮೂತ ಕವಚದೊಂದಿಗೆ, ಆಶನಿಪಾತ ಧ್ವನಿಗಳಿಂದ, ಇಂದ್ರ ವೈಭೋಗದೊಂದಿಗೆ ಇರುತ್ತಾನೆ. ಈತ ಪತ್ನಿಯರಾದ ನಭಶ್ರೀ, ನಭಸಶ್ರೀ, ಸ್ವರಸ್ಯ, ಅರಸ್ಯಮಾಲಿನಿ, ಅಂಬಾದುಲ, ಅನಿರತ್ನ, ಅಭ್ರಮಂತಿ, ಮೇಘಮಂತಿ, ವರ್ಷಮಂತಿ, ಚಿಪುಣಿಕ ಎಂಬುವವರು ಆತನಿಗೆ ಸಪರ್ಯಗಳನ್ನು ಮಾಡುತ್ತಿರುತ್ತಾರೆ. ಇಲ್ಲಿನ ಪ್ರದೇಶವೆಲ್ಲ ಹಚ್ಚ ಹಸುರಿನಿಂದ ವೃಕ್ಷಲತಾಗಳೊಂದಿಗೆ, ಕಂಪನೆಯ ಫಲಸಂಪದದೊಂದಿಗೆ, ಸದಾ ಹರಿಯುತ್ತಿರುವ ನದಿಗಳೊಂದಿಗೆ ರಮಣೀಯವಾಗಿರುತ್ತದೆ. ಕೆಂಪನೆಯ ನೀರಿನಿಂದ ಸರೋವರಗಳು ಶೋಭಿಸುತ್ತಿರುತ್ತವೆ. ಇಲ್ಲಿ ದೇವತೆಗಳು, ಸಿದ್ಧಪುರುಷರು ಇರುತ್ತಾರೆ. ಈ ಹಿತ್ತಾಳೆಯ ಪ್ರಾಕಾರದ ಒಳಗೆ ಪಂಚಲೋಹ ಪ್ರಾಕಾರವಿದೆ. ಈ ಪ್ರಾಕಾರದಲ್ಲಿ ಅನೇಕ ರೀತಿಯ ಲತಾವೃಕ್ಷಗಳು, ಮಂದಾರ ತರುಲತಾವನಗಳು ನೋಡುವುದಕ್ಕೆ ಸುಂದರವಾಗಿರುತ್ತವೆ. ಇಲ್ಲಿ ಪ್ರಾಂಗಣದೊಳಗೆ ಸಿದ್ಧಗಣಗಳು ವಿಹರಿಸುತ್ತಿರುತ್ತವೆ. ಇಲ್ಲಿ ಶರದೃತು ನಾಯಕನು ತನ್ನ ಪತ್ನಿಯರಾದ ಇಷ್ಟಲಕ್ಷ್ಮಿ, ಊರ್ಜಲಕ್ಷ್ಮಿಯರೊಂದಿಗೆ ವಾಸಿಸುತ್ತಿರುತ್ತಾನೆ. ಇಲ್ಲಿನ ಹೂದೋಟಗಳ ವಿಹಾರವು ತುಂಬ ರಮಣೀಯವೂ ನಯನಾನಂದಕವೂ ಆಗಿರುತ್ತದೆ. ಈ ಪಂಚಲೋಹ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ಬಹಳ ಎತ್ತರವಾದ ಬೆಳ್ಳಿಯ ಪ್ರಾಕಾರವಿದೆ. ಇಲ್ಲಿ ಪುಷ್ಪಗುಚ್ಛಗಳೊಂದಿಗೆ ಪಾರಿಜಾತ ವನಗಳು ಹೆಚ್ಚಾಗಿವೆ. ಈ ಪಾರಿಜಾತ ಪುಷ್ಪಗಳ ಸುಗಂಧ ಪರಿಮಳವು 10 ಯೋಜನಗಳ ವ್ಯಾಪ್ತಿಯವರೆಗೂ ಪ್ರಸರಿಸುತ್ತಿರುತ್ತದೆ. ಇಲ್ಲಿ ಜಗನ್ಮಾತೆಯ ಭಕ್ತರು, ಸೇವಾ ತತ್ಪರರು ಇರುತ್ತಾರೆ. ಹಾಗೆಯೇ ಹೇಮಂತ ಋತು ನಾಯಕನು ತನ್ನ ಪತ್ನಿಯರಾದ ಸಹಶ್ರೀ, ಸಹಸ್ಯಶ್ರೀಯರೊಂದಿಗೆ ಆ ವನಗಳಲ್ಲಿ ಸುತ್ತುತ್ತಿರುತ್ತಾನೆ. ಈ ಬೆಳ್ಳಿಯ ಪ್ರಾಕಾರವನ್ನು ದಾಟಿದರೆ ಸ್ವರ್ಣ ಪ್ರಾಕಾರ ಸಿಗುತ್ತದೆ. ಇಲ್ಲಿ ಹೆಚ್ಚಾಗಿ ಕದಂಬ ವೃಕ್ಷ ವನಗಳಿವೆ. ಇಲ್ಲಿ ಆದಿಪರಾಶಕ್ತಿ ಪ್ರೀತ್ಯರ್ಥವಾಗಿ ಗೋವುಗಳನ್ನು ದಾನ ಮಾಡಿದ ಪುಣ್ಯಾತ್ಮರು ಕದಂಬ ಮಧುವನ್ನು ಸೇವಿಸಿ ಆನಂದದಲ್ಲಿ ತೇಲುತ್ತಾ ನಿಮಗ್ನರಾಗಿರುತ್ತಾರೆ. ಇಲ್ಲಿ ಶಿಶಿರ ಋತು ನಾಯಕನಿರುತ್ತಾನೆ. ಆತ ತನ್ನ ಪತ್ನಿಯರಾದ ತಪಶ್ರೀ, ತಪಸ್ಯಶ್ರೀಯರೊಂದಿಗೆ ಆಸೀನನಾಗಿರುತ್ತಾನೆ. ಹಾಗೆಯೇ ಈ ಕದಂಬ ವನಗಳಲ್ಲಿಯೇ ಸಿದ್ಧಪುರುಷರು ತಮ್ಮ ತಮ್ಮ ಸುಕುಟುಂಬ ಸಪರಿವಾರದೊಂದಿಗೆ ಸ್ವರ್ಗ ಸುಖಗಳಿಗಿಂತಲೂ ಮಿಗಿಲಾದ ಭೋಗಭಾಗ್ಯಗಳನ್ನು ಅನುಭವಿಸುತ್ತಿರುತ್ತಾರೆ. ಈ ಸ್ವರ್ಣ ಪ್ರಾಕಾರವನ್ನು ದಾಟಿದರೆ ಮುಂದೆ ಸಿಗುವುದು ಪುಷ್ಯರಾಗ ಪ್ರಾಕಾರ. ಇಲ್ಲಿನ ಭೂಮಿ ತರುಲತಾ ವನ, ವಿಹಂಗಮ ಮಂಟಪ, ಸರೋವರಗಳೆಲ್ಲವೂ ಪುಷ್ಯರಾಗ ಮಣಿಕಾಂತಿಗಳೊಂದಿಗೆ ಪ್ರಕಾಶಿಸುತ್ತಿರುತ್ತವೆ. ಈ ಪ್ರಾಕಾರದ 8 ದಿಕ್ಕುಗಳಲ್ಲಿಯೂ ಬ್ರಹ್ಮಾಂಡ ಸಂರಕ್ಷಕರು, ಅಷ್ಟದಿಕ್ಪಾಲಕರು ಆಯುಧಗಳನ್ನು ಧರಿಸಿ ಅವರವರ ಭಟ ಪರಿಚಾರಿಕೆಯರೊಂದಿಗೆ ತಮ್ಮ ತಮ್ಮ ಕುಟುಂಬ ಪರಿವಾರದೊಂದಿಗೆ ಕೂಡಿ ಸರ್ವ ಕಾರ್ಯಗಳನ್ನು ಸಮರ್ಥಯುತವಾಗಿ ನಿರ್ವಹಿಸುತ್ತಿರುತ್ತಾರೆ. ಈ ಪುಷ್ಯರಾಗ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಪದ್ಮರಾಗ ಪ್ರಾಕಾರವು ಸಿಗುತ್ತದೆ. ಇದು 10 ಯೋಜನಗಳ ಉದ್ದ, 10 ಯೋಜನಗಳ ಅಗಲವನ್ನು ಹೊಂದಿದ್ದು ಕುಂಕುಮ ಬಣ್ಣದಲ್ಲಿರುತ್ತದೆ. ಇದರಲ್ಲಿನ ಗೋಪುರ ಪ್ರಾಂಗಣಗಳು
ಶತಶತಾಧಿಕ ಮಂಟಪಗಳೆಲ್ಲವೂ ಕೆಂಪು ಬಣ್ಣದಿಂದ ಪ್ರಕಾಶಿಸುತ್ತಿರುತ್ತವೆ. ಪಿಂಗಳಾಕ್ಷಿ, ವಿಶಾಲಾಕ್ಷಿ, ಸಮೃದ್ಧಿ, ವೃದ್ಧಿ, ಶ್ರದ್ಧಾ, ಸ್ವಾಹ, ಸ್ವಧಾ, ಮಯಾ, ಸಂಜ್ಞಾ, ವಸುಂಧರಾ, ತ್ರಿಕೋಲಧಾತ್ರಿ, ಸಾವಿತ್ರಿ, ಸ್ಕಂದಮಾತಾ, ಅಚ್ಯುತಪ್ರಿಯ, ವಿಮಲ, ಅಮಲ, ತರುಣಿ, ಪ್ರಕೃತಿ, ವಿಕೃತಿ, ಸೃಷ್ಟಿ, ಸ್ಥಿತಿ, ಸಂಹೃತಿ, ಸತಿ, ಹಂಸಿ, ಮರ್ಥಿಕಪರಾ, ದೇವಮಾತಾ, ಭಗವತಿ, ದೇವಕಿ, ಕಮಲಾಸನ, ತ್ರಿಮುಖಿ, ಸಪ್ತಮುಖಿ, ಸುರಾಸುರ ವಿಮರ್ಧಿನಿ, ಲಂಭೋಷ್ಟಿ, ಊರ್ಧ್ವಕೇಶಿ, ಬಹುಶೀರ್ಷ, ವೃಕ್ಷೋದರಿ, ಶಶಿರೇಖಾ, ಗಗನವೇಗ, ಪವನವೇಗ, ಭುವನಪಪಾಲ, ಅನಂಗಮದನ, ಅನಂಗಮೇಖಲ, ಅನಂಗಕುಸುಮ, ವಿಶ್ವರೂಪ, ಶುಚಿವ್ರತ, ಉದಾರ, ವಾಗೀಶ, ಅಗ್ನಿ, ಕ್ಷಯಂಕರಶಕ್ತಿ, ರಕ್ಷಾಸುರಾರಿ, ಚತುಷ್ಷಷ್ಟಿ ಕಲೆಗಳು, ಭಯಂಕರವಾದ ಆಕಾರಗಳೊಂದಿಗೆ, ಕೆಂಪು ಕಣ್ಣುಗಳಿಂದ, ಯುದ್ಧ ಸಾಮಗ್ರಿಗಳೊಂದಿಗೆ, ತಮ್ಮ ತಮ್ಮ ಗಜ, ಅಶ್ವರಥ, ವಿಮಾನಗಳೊಂದಿಗೆ ಇರುತ್ತಾರೆ. ಇವರಲ್ಲಿ ಅಸಂಖ್ಯಾತ ಸೈನ್ಯಗಳಿವೆ. ಈ ಒಂದೊಂದು ಶಕ್ತಿಯು ಬ್ರಹ್ಮಾಂಡವನ್ನು ಸಹ ನಾಶ ಮಾಡಬಲ್ಲದು. ಈ ಶಕ್ತಿ ಪೀಠಗಳೆಲ್ಲವೂ ನಮ್ಮ ಪ್ರತಾಪವನ್ನು ನೋಡಿರಿ, ಬ್ರಹ್ಮಾಂಡಗಳನ್ನು ನಾಶ ಮಾಡುತ್ತೇವೆ, ಸಾಗರ ಜಲಗಳನ್ನು ಕುಡಿದು ಹಾಕುತ್ತೇವೆ, ಸೂರ್ಯ ಚಂದ್ರಾದಿಗಳನ್ನು ಸಹ ಕಿತ್ತು ಹಾಕುತ್ತೇವೆ, ನಮಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಯಾರೂ ಲೆಕ್ಕಿಸಲಾರರು ಎಂದು ವಿಕಟಾಟ್ಟಹಾಸ ಮಾಡುತ್ತಿರುತ್ತಾರೆ. ಅವುಗಳ ವಿಕಟಾಟ್ಟಹಾಸವನ್ನು ಕೇಳಿದ ಮಾತ್ರಕ್ಕೆ ಹೃದಯದಲ್ಲಿ ಭಯ ಕಂಪಿಸುತ್ತದೆ. ಈ ಪದ್ಮರಾಗ ಪ್ರಾಕಾರವನ್ನು ದಾಟಿದರೆ ಗೋಮೇಧಿಕ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನಗಳ ಉದ್ದ, 10 ಯೋಜನಗಳ ಅಗಲವನ್ನು ಹೊಂದಿದ್ದು, ಗೋಮೇಧಿಕ ಮಣಿ ಬಣ್ಣ ಅಂದರೆ ಜೇನುತುಪ್ಪದ ಬಣ್ಣದಲ್ಲಿ ಕಂಗೊಳಿಸುತ್ತಿರುತ್ತದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ಮಂಟಪಗಳು, ತರುಲತೆಗಳು, ಸರೋವರಗಳು ಎಲ್ಲವೂ ಗೋಮೇಧಿಕ ಬಣ್ಣದಲ್ಲಿಯೇ ಇರುತ್ತವೆ. ಇಲ್ಲಿ 32 ಶಕ್ತಿಗಳು ಗೋಮೇಧಿಕ ಮಣಿಮಯವಾದ ಅಲಂಕಾರಗಳೊಂದಿಗೆ, ಪಿಶಾಚಿ ವದನದಿಂದ, ಕೆಂಪನೆಯ ಕಣ್ಣುಗಳೊಂದಿಗೆ ಇರುತ್ತವೆ. ಈ ಶಕ್ತಿಗಳು ಸಾಯಿಸುತ್ತೇವೆ, ಕತ್ತರಿಸುತ್ತೇವೆ, ಸುಡುತ್ತೇವೆ ಎಂದು ಕಿರುಚುತ್ತಾ ಸುತ್ತುತ್ತಿರುತ್ತವೆ. ಅಲ್ಲಿರುವ ಒಂದೊಂದು ಶಕ್ತಿಗೂ ಒಂದೊಂದು ಲೋಕವಿದೆ. ಸ್ವರ್ಗವಾಸಿಗಳು ಸದಾ ಆ ಶಕ್ತಿಗಳನ್ನು ಆರಾಧಿಸುತ್ತಿರುತ್ತಾರೆ. ಈ ಶಕ್ತಿಗಳು ಸದಾ ಆಯುಧಗಳನ್ನು ಧರಿಸಿ ಯುದ್ಧವನ್ನು ಬಯಸುತ್ತಿರುತ್ತವೆ. ಇಲ್ಲಿರುವ ಪ್ರತಿಯೊಂದು ಶಕ್ತಿಗೂ 15 ಅಕ್ಷೌಹಿಣಿಗಳ ಸೈನ್ಯವಿರುತ್ತದೆ. ಆ 32 ಶಕ್ತಿಗಳ ಹೆಸರುಗಳು ಈ ರೀತಿ ಇವೆ: ಪ್ರಜ್ಞಾ, ಸಿನಿವಾಲಿ, ಕುಹು, ರುದ್ರ, ರೌದ್ರ, ವೀರ್ಮ, ಪ್ರಭ, ನಂದ, ಪೋಷಿಣಿ, ಬುದ್ಧಿದ, ಕಾಳರಾತ್ರಿ, ಮಹಾರಾತ್ರಿ, ಭದ್ರಕಾಳಿ, ಕಪರ್ಧಿನಿ, ವಿಪರ್ಧಿನಿ, ಪ್ರಕೃತಿ, ವಿಕೃತಿ, ದಂಡಿ, ಮುಂಡಿನಿ, ಇಂದುಖಂಡ, ನಿಶುಂಭಮರ್ದಿನಿ, ಕುಂಭಮರ್ದಿನಿ, ಶಿಖಂಡಿನಿ, ಮಹಿಷಾಸುರಮರ್ದಿನಿ, ಇಂದ್ರಾಣಿ, ಶರ್ವಾಣಿ, ನಾರಾಯಣಿ, ಶಂಕರಾರ್ಧಶರೀರಿಣಿ, ಅರುಣಿ, ತ್ರಿಶೂಲಿನಿ, ಅಂಬಿಕಾಹ್ಲಾದಿನಿ, ವಾರಾಹಿಣಿ. ಈ 32 ನಾಮಗಳನ್ನು ಸ್ಮರಿಸಿದ ಮಾತ್ರಕ್ಕೆ ದೇಹಪುಷ್ಟಿಯುಂಟಾಗಿ ಪಾಪ ವಿಮುಕ್ತಿಯುಂಟಾಗುತ್ತದೆ. ಈ ಗೋಮೇಧಿಕ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ವಜ್ರ ಪ್ರಾಕಾರವು ಸಿಗುತ್ತದೆ. ಇದು 10 ಯೋಜನಗಳ ಎತ್ತರ, ಅಷ್ಟೇ ಅಳತೆಯ ಉದ್ದ, ಅಗಲವನ್ನು ಹೊಂದಿರುತ್ತದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ಗೋಪುರಗಳು, ಗೋಪುರದ್ವಾರ, ಕಪಾಟುಗಳು, ಗೃಹ ಬೀದಿಗಳು, ವೃಕ್ಷಗಳು, ಮೃಗಗಳು, ಸರೋವರಗಳು, ಕೂಪ, ತಟಾಕಗಳೆಲ್ಲವೂ ವಜ್ರಮಯವೇ ಆಗಿವೆ. ಇಲ್ಲಿ ಶ್ರೀ ಭುವನೇಶ್ವರಿ ದೇವಿಯು ಪರಿಚಾರಕಿಯರೊಂದಿಗೆ ಪರಿವೇಷ್ಟಿತಳಾಗಿದ್ದಾಳೆ. ಆಕೆಗೆ ತನ್ನ ಕೆಲವರು ಪರಿಚಾರಿಕೆಯರು ವಾಜಾಮರಗಳಿಂದ ಗಾಳಿಯನ್ನು ಬೀಸುತ್ತಿರುತ್ತಾರೆ. ಕೆಲವರು ತಾಂಬೂಲವನ್ನು ಅರ್ಪಿಸುತ್ತಿರುತ್ತಾರೆ. ಇನ್ನೂ ಕೆಲವರು ಆಕೆಗೆ ಛತ್ರಿಯನ್ನು ಹಿಡಿದಿರುತ್ತಾರೆ. ಕೆಲವರು ಸಿಂಧೂರ ತಿಲಕವನ್ನು ಹಚ್ಚುತ್ತಿರುತ್ತಾರೆ. ಕೆಲವರು ಆಕೆಗೆ ಪಾದಸೇವೆಯನ್ನು ಮಾಡುತ್ತಿರುತ್ತಾರೆ. ಈ ಪರಿಚಾರಕಿಯರೆಲ್ಲ
ಅವರಲ್ಲಿ ಪ್ರಮುಖರಾದ ಅನಂಗರೂಪ, ಅನಂಗಮದನ, ಮದನಾತುರ, ಭುವನವೇಗ, ಭುವನಪಾಲಿಕ, ಸರ್ವಶಿಶಿರ, ಅನಂಗವೇದನ, ಅನಂಗಮೇಖಲ ಎಂಬುವವರು ಮಂಜೀರಾಭರಣಗಳನ್ನು ಅಲಂಕರಿಸಿಕೊಂಡು ವಿದ್ಯುಲ್ಲತೆಗಳಂತೆ ಹೊಳೆಯುತ್ತಿರುತ್ತಾರೆ. ಇವರು ಕೈಯಲ್ಲಿ ಬೆಳ್ಳಿಯ ಕೋಲನ್ನು ಹಿಡಿದುಕೊಂಡು ಎಚ್ಚರಿಸುತ್ತಿರುತ್ತಾರೆ. ಇವರಲ್ಲಿ ಒಬ್ಬೊಬ್ಬರಿಗೂ ಅನೇಕ ದಾಸಿ ಜನರಿರುತ್ತಾರೆ. ಈ ದಾಸಿಯರು ತಮ್ಮ ದೇವಿಯನ್ನು ಶ್ರದ್ಧಾಭಕ್ತಿಗಳೊಂದಿಗೆ ಸೇವಿಸುತ್ತಿರುತ್ತಾರೆ. ಈ ಪರಿಚಾರಕಿಯರು ಸರ್ವ ಕಾರ್ಯಗಳನ್ನು ಸಮರ್ಥಯುತವಾಗಿ ನಿರ್ವಹಿಸುತ್ತಾ ಶ್ರೀ ಭುವನೇಶ್ವರಿ ದೇವಿಗೆ ತಿಳಿಯಪಡಿಸುತ್ತಿರುತ್ತಾರೆ. ಪರಿಚಾರಕಿಯ ಗೃಹಗಳು, ಅವರ ವಾಹನಗಳು ಈ ವಜ್ರ ಪ್ರಾಕಾರದ ಒಳಗೆ ಅಷ್ಟ ದಿಕ್ಕುಗಳಲ್ಲಿ ಇರುತ್ತವೆ. ಈ ವಜ್ರ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ವೈಢೂರ್ಯ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರವು ತುಂಬ ಮನೋಹರವಾಗಿದೆ. ಈ ಪ್ರಾಕಾರದ ತುಂಬ ಅನೇಕ ಗೋಪುರ ದ್ವಾರಗಳಿವೆ. ಇಲ್ಲಿನ ಬೀದಿಗಳು, ಗೃಹ, ಭವನ, ಕಟ್ಟಡಗಳು, ಕೂಪ, ತಟಾಕ, ನದಿಗಳೆಲ್ಲವೂ ವಜ್ರ ವೈಢೂರ್ಯ ಮಣಿಮಯಗಳೇ ಆಗಿವೆ. ಈ ಪ್ರಾಕಾರದ 8 ದಿಕ್ಕುಗಳಲ್ಲಿಯೂ ನಿಖಿಲ ಬ್ರಹ್ಮಾಂಡಗಳನ್ನು ರಕ್ಷಿಸುತ್ತಾ ಬ್ರಾಹ್ಮಿ, ವಾರಾಹಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ಮಾಹೇಂದ್ರಿ, ಚಾಮುಂಡ ಎಂಬ ಸಪ್ತಮಾತೃಕೆಯರು ಹಾಗೂ ಮಹಾಲಕ್ಷ್ಮಿ ಅವರವರ ಪರಿವಾರ ಗಣಗಳೊಂದಿಗೆ ಇರುತ್ತಾರೆ. ಈ ಪ್ರಾಕಾರಕ್ಕೆ 4 ದ್ವಾರಗಳಲ್ಲಿಯೂ ವಿಶೇಷ ಅಲಂಕಾರದೊಂದಿಗೆ ಅಶ್ವಗಜಗಳು, ಹುಲಿ ಸಿಂಹಗಳು, ಗರುಡಗಳು, ನವಿಲುಗಳು, ವೃಷಭಗಳು, ಅನೇಕ ರೀತಿಯ ರಥಗಳು, ವಿಮಾನಗಳು, ಅಪರಿಮಿತ ಸಂಖ್ಯೆಯಲ್ಲಿ ರಕ್ಷಕ ಭಟರು ಪ್ರತಿ ಕ್ಷಣವೂ ಕಾವಲು ಕಾಯುತ್ತಿರುತ್ತಾರೆ. ಬಣ್ಣ ಬಣ್ಣದ ಬಾವುಟಗಳು ಆ ಪ್ರಾಕಾರದ ಸುತ್ತಲೂ ಹಾರುತ್ತಿರುತ್ತವೆ. ಈ ವೈಢೂರ್ಯ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಇಂದ್ರನೀಲ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನಗಳ ಅಗಲ ವಿಸ್ತೀರ್ಣದಲ್ಲಿರುತ್ತದೆ. ಇಲ್ಲಿರುವ ರಾಜಬೀದಿಗಳು, ಗೃಹಾರಾಮಗಳು, ಕಲ್ಯಾಣಿಗಳು, ಭೂಮಿ, ತರುಲತೆಗಳು, ಗಿಡಮರ ವನಗಳು ಎಲ್ಲವೂ ಇಂದ್ರನೀಲ ಮಣಿಮಯಗಳೇ ಆಗಿವೆ. ಈ ಪ್ರಾಕಾರದಲ್ಲಿ ತುಂಬ ವಿಶಾಲವಾದ ಪದ್ಮವಿದೆ. ಆ ಕಮಲಕ್ಕೆ 16 ದಳಗಳಿವೆ. ಆ ಪದ್ಮವು ಸುದರ್ಶನ ಚಕ್ರದಂತೆ ಶೋಭಿಸುತ್ತಿರುತ್ತದೆ. ಅದರ ಸುತ್ತಲೂ ಕರಾಳಿ, ವಿಕರಾಳಿ, ಉಮಾ, ಶ್ರೀಲಕ್ಷ್ಮಿ, ಸರಸ್ವತಿ, ಉಷಾ, ದುರ್ಗಾ, ಸ್ಮೃತಿ, ಧೃತಿ, ಶ್ರದ್ಧಾ, ಮೇಧಾ, ಮತಿ, ಕಾಂತಿ, ರಾಯ, ಛಾಯ, ಶ್ರುತಿ ಎಂಬ 16 ಶಕ್ತಿಗಳಿವೆ. ಈ 16 ಶಕ್ತಿಗಳು ಆಯುಧಗಳನ್ನಿಡಿದು ತಮ್ಮ ತಮ್ಮ ವಾಹನಗಳೊಂದಿಗೆ ಶ್ರೀ ಭುವನೇಶ್ವರಿ ದೇವಿಯ ಯುದ್ಧ ಸೈನ್ಯಗಳನ್ನು ನಡೆಸುತ್ತಿರುತ್ತವೆ. ಈ ಶಕ್ತಿಗಳಿಗೆ ಯುದ್ಧೋತ್ಸಾಹವು ಹೆಚ್ಚಾಗಿರುತ್ತದೆ. ಈ ಶಕ್ತಿಗಳ ಬಲ ಪರಾಕ್ರಮಗಳ ಮುಂದೆ ಎಂತಹವರಾದರೂ ನಿರ್ವೀರ್ಯರಾಗುವರು. ಈ ಇಂದ್ರನೀಲ ಪ್ರಾಕಾರವನ್ನು ದಾಟಿದರೆ ಮುತ್ತು ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನಗಳ ವಿಸ್ತೀರ್ಣವನ್ನು ಹೊಂದಿದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ವೃಕ್ಷ, ತರುಲತೆಗಳೆಲ್ಲವೂ ಮುತ್ತುಗಳಿಂದ ಕೂಡಿರುವಂತಹವೇ ಆಗಿವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಮುತ್ತು ಕೇಸರಗಳನ್ನು ಉಳ್ಳ ಸಚಿವೆಯರು ಇರುತ್ತಾರೆ. ಅವರು ವಿಶ್ವವಾರ್ತೆಗಳನ್ನು ಆಗಿಂದಾಗಲೇ ಶ್ರೀ ಭುವನೇಶ್ವರಿ ಮಾತೆಗೆ ತಿಳಿಯಪಡಿಸುತ್ತಿರುತ್ತಾರೆ. ಈ ಸಚಿವೆಯರು ವಿದೂಷಿ ಮಣಿಯರು, ಚತುರೆಯರು, ಸೌಂದರ್ಯವತಿಯರು, ಕಾರ್ಯಶೀಲರು, ಅಪಾರ ಜ್ಞಾನ ಸಂಪನ್ನರು ಆಗಿರುತ್ತಾರೆ. ಅವರ ಹೆಸರುಗಳು ಕ್ರಮವಾಗಿ ಅನಂಗಮಾಲಿನಿ, ಅನಂಗಮದನ, ಅನಂಗಮದನಾತುರ, ಅನಂಗಮೇಖಲ, ಅಂಗವೇಗಿನಿ, ಅನಂಗರೇಖಾ, ಅನಂಗಕುಸುಮ, ಅನಂಗಾಂಕುಶ. ಇವರೆಲ್ಲರೂ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತಿರುತ್ತಾರೆ. ಈ ಮುತ್ತು ಪ್ರಾಕಾರವನ್ನು ದಾಟಿದರೆ ಮರಕತಮಣಿ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನಗಳ ಅಗಲ, 10 ಯೋಜನಗಳ ಉದ್ದವನ್ನು ಹೊಂದಿರುತ್ತದೆ. ಇಲ್ಲಿನ ಭೂಮಿ, ರಾಜಬೀದಿಗಳು, ಮಂದಿರಗಳು, ಗೋಪುರಗಳೆಲ್ಲವೂ ಮರಕತಮಣಿಮಯಗಳೇ ಆಗಿವೆ. ಇಲ್ಲಿ ಸಿರಿ ಸಂಪತ್ತು, ಸೌಭಾಗ್ಯಗಳಿಗೆ ಬರವಿಲ್ಲ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಷಟ್ಕೋಣ ಯಂತ್ರವಿದೆ.
ಆ ಕೋಣದಲ್ಲಿ ಗಾಯತ್ರಿ, ಸಾವಿತ್ರಿ, ಬ್ರಹ್ಮ, ವಿಷ್ಣು, ರುದ್ರ, ಅಗ್ನಿ, ಕುಬೇರ, ವರುಣ, ಮನ್ಮಥ ಮತ್ತು ವಿನಾಯಕರು ಅವರವರ ಪರಿವಾರಗಳೊಂದಿಗೆ ವಾಹನಗಳೊಂದಿಗೆ ಆಸೀನರಾಗಿರುತ್ತಾರೆ. ಈ ಮರಕತಮಣಿ ಪ್ರಾಕಾರವನ್ನು ದಾಟಿದರೆ ಪ್ರವಾಳ ಪ್ರಾಕಾರವು ಸಿಗುತ್ತದೆ, ಅಂದರೆ ಪಗಡೆಯ ಪ್ರಾಕಾರ. ಕೆಂಪನೆಯ ಕುಂಕುಮ ಬಣ್ಣವುಳ್ಳ ಈ ಪ್ರಾಕಾರದ ಉದ್ದ 100 ಯೋಜನಗಳು ಹಾಗೂ ಅಷ್ಟೇ ಅಳತೆಯ ಅಗಲವಿರುತ್ತದೆ. ಈ ಪ್ರಾಕಾರದ ಮಧ್ಯದಲ್ಲಿರುವ ಪ್ರದೇಶಗಳು, ಭವನಗಳು, ಮಂದಿರಗಳೆಲ್ಲವೂ ಪಗಡೆಯನ್ನು ಹೊಂದಿರುತ್ತವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಪಂಚಭೂತಗಳ ಕಾಂತಿಯೊಂದಿಗೆ ಪಂಚಭೂತಗಳಿಗೆ ಅಧಿಕಾರಗಳಾದ ಹೃಲ್ಲೇಖ, ಗಗನ, ರಕ್ಷ, ಕರಾಳಿಕ ಹಾಗೂ ಮಹೋಚ್ಚುಷ್ಮ ಎಂಬುವವರು ಪ್ರಕಾಶಿಸುತ್ತಿರುತ್ತಾರೆ. ಇವರು ಭೂಷಣ, ಆದ್ಯ, ಅಲಂಕಾರಗಳೊಂದಿಗೆ ಪಾಶಾಂಕುಶ, ವರಾಭೀತಿ ಆಯುಧಗಳನ್ನು ಧರಿಸಿ ನವಯೌವನದೊಂದಿಗೆ ಶ್ರೀ ಭುವನೇಶ್ವರಿ ಮಾತೆಯ ಸದೃಶ ಸ್ವರೂಪಗಳೊಂದಿಗೆ ಪ್ರಕಾಶಿಸುತ್ತಿರುತ್ತಾರೆ. ಈ ಪ್ರವಾಳ ಪ್ರಾಕಾರವನ್ನು ದಾಟಿದರೆ ತುಂಬ ವಿಶಾಲವಾಗಿರುವ ನವರತ್ನ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರದಲ್ಲಿರುವ ಸರೋವರ, ಮಂದಿರಗಳೆಲ್ಲವೂ ನವರತ್ನಮಯಗಳೇ ಆಗಿವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಆಮ್ನಾಯ ದೇವತೆಗಳಿರುತ್ತಾರೆ. ಈ ದೇವತೆಗಳ ಭವನಗಳು ಅಸಂಖ್ಯಾತವಾಗಿವೆ. ಆ ಭವನಗಳಲ್ಲಿ ಶ್ರೀದೇವಿಯ ಮಂತ್ರಾಲಯಗಳ ಅಧಿಷ್ಠಾನ ದೇವತೆಗಳು, ದೇವಿಯ ಭೂಷಣ, ವಾಹನಾದಿಗಳು ಅನೇಕ ಸೂರ್ಯ ಪ್ರಭಗಳೊಂದಿಗೆ ಕಂಗೊಳಿಸುತ್ತಿರುತ್ತಾರೆ. ಈ ನವರತ್ನ ಪ್ರಾಕಾರವನ್ನು ದಾಟಿದರೆ ಚಿಂತಾಮಣಿ ದ್ವೀಪ ಮಂದಿರವಿದೆ. ಇದು 1000 ಯೋಜನಗಳ ಉದ್ದ, 1000 ಯೋಜನಗಳ ಅಗಲವನ್ನು ಹೊಂದಿದೆ. ಆ ಮಣಿಮಂದಿರವು ಅದ್ಭುತವಾದುದು. ಆ ಮಣಿದ್ವೀಪ ಗೃಹವು ನವಾವರಣಗಳೊಂದಿಗೆ, ನವರತ್ನ ಮಣಿಗಳ ತೇಜೋಕಾಂತಿಗಳೊಂದಿಗೆ, ನವವಿಧ ಪ್ರಾಕಾರಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವುದು. ಮಣಿಗಳಿಗೆಲ್ಲ ತುಂಬ ಉತ್ತಮವಾದುದು ಚಿಂತಾಮಣಿ. ಆ ಮಣಿ ಯಾರ ಬಳಿ ಇದ್ದರೂ ಮಾನಸಿಕ, ಶಾರೀರಿಕ, ಆರ್ಥಿಕ, ಆಧ್ಯಾತ್ಮಿಕ ಚಿಂತೆಗಳು, ದುಃಖಗಳು ಇರುವುದಿಲ್ಲ. ಅಲ್ಲಿನ ಮಂದಿರ, ಭವನ, ಸ್ತಂಭಾದಿಗಳು ಸೂರ್ಯಕಾಂತ, ಚಂದ್ರಕಾಂತ ಮಣಿಗಳೊಂದಿಗೆ ವಿದ್ಯುತ್ ಲತೆಗಳಂತೆ ಹೊಳೆಯುವ ಮಹಿಮಾನ್ವಿತ ರತ್ನಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವಂತಹವು. ಆ ಮಂದಿರದ ಮಧ್ಯಭಾಗದಲ್ಲಿ ಆದಿಪರಾಶಕ್ತಿ ನಿವಾಸ ಗೃಹವು 1000 ಸ್ತಂಭಗಳೊಂದಿಗೆ ಕಂಗೊಳಿಸುತ್ತಿರುತ್ತದೆ. ಅದರ 4 ಕಡೆಗಳಲ್ಲಿಯೂ ಶೃಂಗಾರ, ಮುಕ್ತಿ, ಜ್ಞಾನ, ಏಕಾಂತ ಮಂಟಪಗಳೆಲ್ಲವೂ ರತ್ನಗಳೊಂದಿಗೆ ಅಲಂಕರಿಸಲ್ಪಟ್ಟು ವಿವಿಧ ಪರಿಮಳ ಸುವಾಸನೆಗಳೊಂದಿಗೆ ಇರುತ್ತವೆ. ಆ ಮಂಟಪಗಳ ಸಮೀಪದಲ್ಲಿ ಕಾಶ್ಮೀರ, ಮಲ್ಲಿಗೆ, ಕುಂದನ ವನಗಳಿವೆ. ಆ ಪುಷ್ಪವನಗಳ ಸಮೀಪದಲ್ಲಿ ರತ್ನ ಸೋಪಾನಗಳೊಂದಿಗೆ, ಭ್ರಮರನಾದಗಳ ಪುಳಕಿತಗಳೊಂದಿಗೆ ಅಮೃತಮಯವಾದ ರಸಧಾರೆಗಳನ್ನು ಪ್ರವಹಿಸುವಂತೆ ಮಾಡುವ ಮಹಾಪದ್ಮವಿದೆ. ಅದರ ಮಧುರ ಸುವಾಸನೆಗಳೊಂದಿಗೆ ಆ ದ್ವೀಪವೆಲ್ಲ ಸುವಾಸನಾಮಯವಾಗಿ ಇರುತ್ತದೆ. ಶೃಂಗಾರ ಮಂಟಪ ಸಭಾ ಮಧ್ಯಭಾಗದಲ್ಲಿ ಕೈವಲ್ಯ ಎಂಬ ರತ್ನ ಸಿಂಹಾಸನದ ಮೇಲೆ ಶ್ರೀ ಲಲಿತಾ ಪರಮೇಶ್ವರಿಯು ನೆಲೆಸಿರುತ್ತಾಳೆ. ಅಲ್ಲಿ ಅನೇಕ ಮಂದಿ ಪರಿವಾರ ದೇವತೆಗಳು, ನವಚಕ್ರಾಧಿಷ್ಠಾನ ದೇವತೆಗಳು, ಮುದ್ರಾಶಕ್ತಿಗಳು, ಅಣಿಮಾದ್ಯಷ್ಟ ಸಿದ್ಧರು, ಸಪ್ತಮಾತೃಕೆಯರು, ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಗಳು, ನಿತ್ಯ ಷೋಡಶಿ ದೇವತೆಗಳು, ಸರ್ವಪ್ರಾಣಕೋಟಿಗಳು, ಆಧಾರಭೂತಗಳಾದ ಪಂಚಭೂತಗಳು, ದಿಕ್ಕುಗಳು, ದಿಕ್ಪಾಲಕರು, ಜಲರಾಶಿಗಳು, ಪುಣ್ಯ ನದಿಗಳು, ಪುಣ್ಯಧಾಮಗಳು, ಕಲ್ಪವೃಕ್ಷಗಳಿಂದ ಕದಂಬ ವೃಕ್ಷಗಳವರೆಗೂ ಇರುವ ಅನೇಕ ತರುಲತೆಗಳು, ಸುರರು, ಯಕ್ಷ, ರಾಕ್ಷಸ, ಪನ್ನಗ, ನಾಗ, ಉರಗ, ಅಪ್ಸರೆಯರು, ಭೂಸುರೋತ್ತಮ, ಸುರೋತ್ತಮ, ನರೋತ್ತಮ, ಮಹಾಪತಿವ್ರತಾದಿಗಣಗಳು, ದೇವಮುನಿಗಳು, ಪಿತೃದೇವತಾ ಗಣಗಳಿಂದ ಚರಾಚರ ಬ್ರಹ್ಮಾಂಡವೆಲ್ಲ ಅವರ ಪುಣ್ಯ ವಿಶೇಷಗಳಿಂದ ಆ ದೇವಿಯನ್ನು ಪರಿವೇಷ್ಟಿಸಿ ಆಯಾ ಆವರಣಗಳಲ್ಲಿ ನಿಂತು ಸೇವಿಸುತ್ತಿರುತ್ತಾರೆ. ವಶಿನ್ಯಾದಿ ವಾಗ್ದೇವತೆಯರಾದ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜಯಿನಿ,
ಸರ್ವೇಶ್ವರಿ ಹಾಗೂ ಕೌಲಿನಿ ಎಂಬುವರು ನಿರಂತರವೂ ಆಕೆಯನ್ನು ಪರಿವೇಷ್ಟಿಸುತ್ತಿರುತ್ತಾರೆ. ಅವರಿಗೆ ಆ ಜನನಿಯೊಂದಿಗೆ ತುಂಬ ಅನುಬಂಧವಿರುತ್ತದೆ. ಆ ಕಾರಣ ಅವರು ಆ ಜನನಿಯ ಸುತ್ತಲೂ ನೆಲೆಸುತ್ತಾ ಆ ತಾಯಿಯ ಪರಿಚರ್ಯಗಳನ್ನು ಮಾಡುತ್ತಾ ಆ ಜನನಿಯ ಆಜ್ಞೆಗಳನ್ನು ಪಾಲಿಸುತ್ತಿರುತ್ತಾರೆ. ಅಕ್ಷರವಾಕ್ ನಾದರೂಪ ಶಕ್ತಿಗಳು ಇವರೆಲ್ಲರೂ ಆ ಭುವನ ಜನನಿಯ ಮುಕ್ತಿ ಮಂಟಪದಲ್ಲಿದ್ದು ಮುಕ್ತಿಯನ್ನು, ಜ್ಞಾನ ಮಂಟಪದಲ್ಲಿದ್ದು ಜ್ಞಾನವನ್ನು ಭಕ್ತರಿಗೆ ಅನುಗ್ರಹಿಸುತ್ತಿರುತ್ತಾರೆ. ಜಗದಂಬೆಯು ಏಕಾಂತ ಮಂಟಪದಲ್ಲಿದ್ದು ಮಂತ್ರಿಗಳೊಂದಿಗೆ ಕೂಡಿ ವಿಶ್ವಕಾರ್ಯಗಳನ್ನು ಪರಿಶೀಲಿಸುತ್ತಾ ಸ್ವತಃ ಜಗದ್ರಕ್ಷಣೆಯ ಹೊಣೆಯನ್ನು ನಿರ್ವಹಿಸುತ್ತಾಳೆ. ಚಿಂತಾಮಣಿ ಗೃಹದಲ್ಲಿನ ಮಧ್ಯಭಾಗದಲ್ಲಿ ದಶಸೋಪಾನಗಳೊಂದಿಗೆ ಶಕ್ತ್ಯಾತ್ಮಕವಾದ ಪರ್ಯಂಕ ಹೊಂದಿದೆ. ಆ ಮಂಟಪಕ್ಕೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರು ಕಾಲುಗಳಾಗಿದ್ದು ಫಲಕ ಸ್ಥಾನದಲ್ಲಿ ಸದಾಶಿವನು ಶೋಭಿಸುತ್ತಿರುತ್ತಾನೆ. ನಂತರ ಆ ಪರ್ಯಂಕದ ಮೇಲೆ ಮಹಾದೇವನು ಆಸೀನನಾಗಿರುತ್ತಾನೆ. ತನ್ನ ಕ್ರೀಡಾ ವಿಲಾಸಗಳಿಗಾಗಿ ಆ ಜಗಜ್ಜನನಿಯು ಎರಡಾಗಿ ವಿಭಜಿಸಲ್ಪಟ್ಟು ಮಹಾದೇವನ ವಾಮಭಾಗದಲ್ಲಿ ಪ್ರಕಾಶಿಸುತ್ತಿರುತ್ತಾಳೆ. ಆ ಮಹಾದೇವನು ತುಂಬ ಸೌಂದರ್ಯದೊಂದಿಗೆ ಪಂಚವದನಗಳೊಂದಿಗೆ ಮಣಿಭೂಷಣಾದಿ ಅಲಂಕಾರಗಳಿಂದ ಅತಿ ಶೀತಲದಿಂದ ಶುದ್ಧ ಸ್ಫಟಿಕದಂತೆ ಪ್ರಕಾಶಿಸುತ್ತಿರುತ್ತಾನೆ. ಆತನ ಅರ್ಧಾಂಗಿಯಾದ ಆ ಜಗಜ್ಜನನಿಯು ನವರತ್ನ ಖಚಿತವಾದ ಉಡುದಾರದೊಂದಿಗೆ ವೈಡೂರ್ಯ ಖಚಿತವಾದ ಸ್ವರ್ಣ ಕೇಯೂರಗಳಿಂದ ಮಣಿಮಯ ಕರ್ಣಾಭರಣಗಳಿಂದ ಸುವರ್ಣ ಕಮಲದಂತೆ ಮಂದಸ್ಮಿತ ವದನಾರವಿಂದಗಳಾಗಿ ಮುದ್ದು ಮುಖದೊಂದಿಗೆ ಅರ್ಧಚಂದ್ರನಂತೆ ತೊಂಡೆಹಣ್ಣಿನಂತಹ ತುಟಿಗಳಿಂದ ದಾಳಿಂಬೆಯ ಬೀಜದಂತೆ ಬೆಳ್ಳನೆಯ ಹಲ್ಲುಗಳಿಂದ ವಜ್ರಗಳಂತಹ ಉಗುರುಗಳಿಂದ ಭ್ರಮಗಳನ್ನು ಹೋಲುವ ಕೇಶಪಾಶದೊಂದಿಗೆ ಕುಂಕುಮ ಕಸ್ತೂರಿಗಳಿಂದ ರತ್ನಮಣಿ ಮಕುಟದೊಂದಿಗೆ ಕರ್ಪೂರ ಗಂಧಾದಿಗಳೊಂದಿಗೆ ತುಂಬಿದ ವಕ್ಷಸ್ಥಲದೊಂದಿಗೆ ಸುಂದರವಾದ ಕಂಠದಿಂದ ವಜ್ರ ವೈಢೂರ್ಯಗಳನ್ನು ಹೊಂದಿಸಿದ ಅಂಗುಳೀಕಗಳಿಂದ ರವಿಕೆಯ ಮೇಲೆ ಅತಿ ಕಾಂತಿಯುತವಾದ ರತ್ನಾಭರಣಗಳೊಂದಿಗೆ ಪದ್ಮದಳಗಳಂತಹ ಸುಂದರ ನೇತ್ರಗಳೊಂದಿಗೆ ವಿದ್ಯುತ್ ಕಾಂತಿಗಳನ್ನು ಪ್ರಸರಿಸುವ ಶರೀರದೊಂದಿಗೆ ಕರುಣಾಕಟಾಕ್ಷ ವೀಕ್ಷಣಗಳೊಂದಿಗೆ ಪಾಶಾಂಕುಶ ವರಾಭಯ ಹಸ್ತಗಳೊಂದಿಗೆ ವರ್ಣನಾತೀತವಾದ ಶರೀರದೊಂದಿಗೆ ಶೋಭಾಯಮಾನವಾಗಿ ಶೋಭಿಸುತ್ತಿರುತ್ತಾಳೆ. ಆಕೆಯ ಎರಡು ಪಾರ್ಶ್ವಗಳಲ್ಲಿಯೂ ನವನಿಧಿಗಳಿರುತ್ತವೆ. ಆ ನಿಧಿಗಳಿಂದ ಸಪ್ತಧಾತುಮಯ ಸ್ರವಂತಿಗಳು ಹೊರಟು ಅಮೃತ ಸಾಗರದಲ್ಲಿ ಲೀನವಾಗುತ್ತಿರುತ್ತವೆ. ಸದಾಶಿವನ ಸರ್ವೇಶ್ವರತ್ವಕ್ಕೆ ಆತನ ವಾಮಭಾಗದಲ್ಲಿ ನೆಲೆಸಿರುವ ಆ ಜಗಜ್ಜನನಿಯೇ ಕಾರಕಳು. ಈ ಗೃಹಕ್ಕೆ ಉತ್ತರ ಭಾಗದಲ್ಲಿರುವ ಕೋಟೆಯು ದ್ವಿಗುಣೀಕೃತವಾಗಿರುತ್ತದೆ. ಚಿಂತಾಮಣಿ ಗೃಹವು ಪ್ರಳಯ ವೇಳೆಯಲ್ಲಿ ಸಂಕುಚಿತವಾಗುತ್ತಾ ಮತ್ತೆ ವೃದ್ಧಿಯಾಗುತ್ತಿರುತ್ತದೆ. ಆ ಲಲಿತಾ ಪರಮೇಶ್ವರಿ ದೇವಿಯ ಚರಣ ಸೇವಾನಿರತರಾದ ಹಲವಾರು ದೇವ ದಾನವ ಮಾನವರೆಲ್ಲರೂ ಅಲ್ಲೇ ಇರುತ್ತಾರೆ. ದಧಿ, ಘೃತ, ಕ್ಷೀರ, ಮಧುಕುಲ್ಮಗಳು, ಜಂಬು, ದ್ರಾಕ್ಷ, ಆಮ್ರ, ಇಕ್ಷುರಸಗಳು ಪ್ರವಹಿಸುತ್ತಿರುತ್ತಾ ನದಿಗಳು ಹಲವಾರು ಅಲ್ಲಿವೆ. ಕಲ್ಪವೃಕ್ಷಗಳು ಸಹ ಇವೆ. ಅಲ್ಲಿರುವವರೆಲ್ಲರೂ ಆ ನದಿಗಳಲ್ಲಿನ ರಸಗಳನ್ನು ಪಾನ ಮಾಡಿ ಜರ, ಮರಣ, ರೋಗಾದಿಗಳಿಲ್ಲದೆ ಯುಕ್ತ ವಯಸ್ಸಿನೊಂದಿಗೆ ಇರುತ್ತಾರೆ. ಅಲ್ಲಿರುವವರಲ್ಲಿ ಕೆಲವರು ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯಗಳನ್ನು ಹೊಂದಿ ಆ ಜಗನ್ಮಾತೆಯನ್ನು ಆರಾಧಿಸುತ್ತಿರುತ್ತಾರೆ. ಆ ಜಗನ್ಮಾತೆಯನ್ನು ಸಪ್ತಕೋಟಿ ಮಹಾಮಂತ್ರಗಳ ಮಹಾವಿದ್ಯೆಗಳ ರೂಪವನ್ನು ತಾಳಿ ಸ್ತೋತ್ರವನ್ನು ಮಾಡುತ್ತಿರುತ್ತಾರೆ. ಆ ಪರದೇವತೆಯನ್ನು ಸ್ತುತಿಸಿ ಧನ್ಯರಾಗುವುದೇ ನಮ್ಮ ಕರ್ತವ್ಯವಲ್ಲವೇ? ಫಲಶ್ರುತಿ. ಈ ಚಿಂತಾಮಣಿ ದ್ವೀಪದ ಬಗ್ಗೆ ಕೇಳಿದರೂ ಓದಿದರೂ ಪಾಪಗಳು ನಾಶವಾಗುತ್ತವೆ, ಸಿರಿ ಸಂಪತ್ತುಗಳು ಉಂಟಾಗುತ್ತವೆ. ಈ ಗ್ರಂಥ ಪಾರಾಯಣದಿಂದ ಭೂತ ಪ್ರೇತ ದುಷ್ಗ್ರಹಗಳ ಭಯವಿರುವುದಿಲ್ಲ.
ಅಷ್ಟೇ ಅಲ್ಲದೆ ಆ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವರು. ಇದನ್ನು ವೇದವ್ಯಾಸ ಮಹರ್ಷಿಯು ದೇವಿ ಭಾಗವತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಸರ್ವೇ ಜನಾಃ ಸುಖಿನೋ ಭವಂತು. ಸ್ವಸ್ತಿ.